Welcome to Benzene Chemistry classes. Welcome back. So this is your passing and scoring package of second PUC Chemistry by SH sir. So dear students, ಇವತ್ತು ನಾವು ಏನು ಡಿಸ್ಕಸ್ ಮಾಡೋಣ ಅಂತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಫ್ ಸೆಕೆಂಡ್ PUC ಕೆಮಿಸ್ಟ್ರಿ. ಮೋಸ್ಟ್ ಇಂಪಾರ್ಟೆಂಟ್ ಯೂನಿಟ್ ಇದು ಯಾವುದು? ಅಲ್ಡಿಹೈಡ್ಸ್, ಕೀಟೋನ್ಸ್ ಆ್ಯಂಡ್ ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಟಾಪಿಕ್ ದಿಂದ ನಿಮ್ಮ ಬೋರ್ಡ್ ಎಕ್ಸಾಮಿನೇಷನ್ಗೆ ಏನೇನು ಸ್ಟಡಿ ಮಾಡಬೇಕು, ಹೌದಾ, ಕ್ವಶನ್ಸ್ ಯಾವ ಥರ ಬರುತ್ತೆ, ಮೋಡ್ ಆಫ್ ಕ್ವಶನ್ಸ್ ಯಾವ ಥರ ಇರುತ್ತೆ ಅಂತ ಡಿಸ್ಕಸ್ ಮಾಡೋಣ. ಓಕೆ, ದ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಫ್ ದ ಟಾಪಿಕ್ ಫಾರ್ ಸೆಕೆಂಡ್ PU ಬೋರ್ಡ್ ಎಕ್ಸಾಮಿನೇಷನ್. ಟುಡೇ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ್ಯಾಟ್. ಫಸ್ಟ್ ಏನು ನೋಡೋಣ, ಇದ್ರದ್ದು ವೇಟೇಜ್ ನೋಡೋಣ. ಸೊ ಯಾವ ಮಾರ್ಕ್ದ ಕ್ವಶನ್ ಎಷ್ಟೆಷ್ಟು ಇರುತ್ತೆ, ಹೌದಾ. ಸೊ ದಿಸ್ ಚಾಪ್ಟರ್ ಈಸ್ ಹ್ಯಾವಿಂಗ್ ಒನ್ ಮಾರ್ಕ್ ಕ್ವಶನ್. ಒಂದು 1 ಮಾರ್ಕ್ ಕ್ವಶನ್ ಇರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ 2 5 ಮಾರ್ಕ್ ಕ್ವಶನ್ಸ್. 2 5 ಮಾರ್ಕ್ ಕ್ವಶನ್ಸ್ ಇದೆ ಅದರಲ್ಲಿ, ಹೌದಾ. ಸೊ ಟೋಟಲ್ ವೇಟೇಜ್ ಎಷ್ಟಾಯಿತು? 11 ಮಾರ್ಕ್ಸ್. ನೋಡಿ, ಟೋಟಲ್ ವೇಟೇಜ್ ಆಫ್ ದ ಟಾಪಿಕ್ ಈಸ್ 11 ಮಾರ್ಕ್ಸ್. 11 ಮಾರ್ಕ್ಸ್ ಬರುತ್ತೆ. ಸೊ ಕ್ವಶನ್ಸ್ ಯಾವ ಥರ ಇರ್ತದೆ ನೋಡೋಣ. ಎಸ್, ಸೊ 1 ಮಾರ್ಕ್ ಕ್ವಶನ್. 9th ಕ್ವಶನ್ ಈಸ್ ಫ್ರಮ್ ದಿಸ್ ಯೂನಿಟ್. ಕ್ವಶನ್ ಪೇಪರಲ್ಲಿ 10 ಕ್ವಶನ್ಸ್ ಇರುತ್ತಲ್ಲ, ಅದರಲ್ಲಿ 9th ಕ್ವಶನ್ ಏನಿರುತ್ತೆ ಅಂದ್ರೆ ಈ ಟಾಪಿಕ್ನಿಂದ ಬರುತ್ತೆ, ಹೌದಾ. ಸೊ ದಿಸ್ ಕ್ವಶನ್ ಈಸ್ ರೀಸನಿಂಗ್ ಟೈಪ್ ಕ್ವಶನ್. ಇದು ಹೆಂಗಿರುತ್ತೆ ಗೊತ್ತಾ? ರೀಸನಿಂಗ್ ಟೈಪ್ ಅಂದ್ರೆ ಏನು? ಸೊ ದೇ ವಿಲ್ ಗಿವ್ ಒಂದು ಕಂಪೌಂಡ್ ಕೊಡ್ತಾರೆ. ವೈ ದಿಸ್ ಕಂಪೌಂಡ್ ಡು ನಾಟ್ ಅಂಡರ್ಗೋ ಅಲ್ಡಾಲ್ ಕಂಡೆನ್ಸೇಷನ್, ಆರ್ ವೈ ದಿಸ್ ಕಂಪೌಂಡ್ ಡು ನಾಟ್ ಅಂಡರ್ಗೋ ಕನೀಸ್-ರೋಜ್ ರಿಯಾಕ್ಷನ್, ಹೌದಾ. ಈ ತರದ ಕ್ವಶನ್ ಬರುತ್ತೆ. ಅವಾಗ ಏನ್ ಮಾಡ್ಬೇಕು ನೀವು? ಸೊ ಅದಕ್ಕೆ ರೀಸನ್ ಬರೀಬೇಕು. ದಟ್ ಕಂಟೈನ್ಸ್ ಅಲ್ಪ ಹೈಡ್ರೋಜನ್, ದಟ್ ಡು ನಾಟ್ ಕಂಟೈನ್ ಅಲ್ಪ ಹೈಡ್ರೋಜನ್, ಈ ತರದ ಕ್ವಶನ್ ಇರ್ತದೆ, ಹೌದಾ. ಸೊ ಇದನ್ನ ಬಿಟ್ರೆ ಬೇರೆ ತರ ಯಾವ ತರ ಬರುತ್ತೆ ಗೊತ್ತಾ? ಒಂದು ರಿಯಾಕ್ಷನ್ ಕೊಡ್ತಾರೆ, ಇನ್ಕಂಪ್ಲೀಟ್ ಮಾಡಿರ್ತಾರೆ, ಅದನ್ನ ಕಂಪ್ಲೀಟ್ ದಿ ಫಾಲೋವಿಂಗ್ ರಿಯಾಕ್ಷನ್ ಕೊಡ್ತಾರೆ, ಹೌದಾ. ಸೊ ಅದರಲ್ಲಿ ಏನ್ ಮಾಡಬಹುದು? ಸಿಂಪಲ್ ರಿಯಾಕ್ಷನ್ ಇದಾವಲ್ಲ, ಆ ತರ ರಿಯಾಕ್ಷನ್ ಎಲ್ಲಾನು ಕೇಳಬಹುದು ನೋಡ್ರಿ. ಸಿಂಪಲ್ ರಿಯಾಕ್ಷನ್, ಈಗ ಫಾರ್ ಎಕ್ಸಾಂಪಲ್ ರೋಸನ್ಮನ್ ರಿಡಕ್ಷನ್ ಇರಬಹುದು, ಸ್ಟಿಫನ್ಸ್ ರಿಡಕ್ಷನ್, ಹೌದಾ, ವೋಲ್ಫ್-ಕಿಸ್ನರ್ ರಿಡಕ್ಷನ್, ಕ್ಲೆಮೆನ್ಸೆನ್ಸ್ ರಿಡಕ್ಷನ್. ಸೊ ದೇರ್ ಆರ್ ಸೋ ಮೆನಿ ಕ್ವಶನ್ಸ್, ಹೌದಾ. ಸೊ ಆ ತರ ನೇಮ್ಡ್ ಕ್ವಶನ್ಸ್ ಏನ್ ಮಾಡಬಹುದು? ನೇಮ್ಡ್ ರಿಯಾಕ್ಷನ್ ನ ಕೇಳಬಹುದು. ನೆಕ್ಸ್ಟ್ 5 ಮಾರ್ಕ್ ಕ್ವಶನ್ ಯಾವ ತರ ಇರುತ್ತೆ ನೋಡೋಣ. ನಿಮ್ಗೆ 5 ಮಾರ್ಕ್ ಕ್ವಶನ್ ನಂಬರ್ 34 and 35 ಇಸ್ ಇನ್ 5 ಮಾರ್ಕ್ ಕ್ವಶನ್ಸ್ ಫ್ರಮ್ ದಿಸ್ ಯೂನಿಟ್. ಈ ನೋಡ್ರಿ, ಕ್ವಶನ್ ಪೇಪರ್ ಅಲ್ಲಿ 34th ಕ್ವಶನ್ ಮತ್ತು 35th ಕ್ವಶನ್ ಏನಾಗುತ್ತೆ ಅಂದ್ರೆ ಈ ಟಾಪಿಕ್ ಮೇಲೆ ಬರುತ್ತೆ, 34 and 35. ಸೊ ಈ ಕ್ವಶನ್ ಹೆಂಗಿರುತ್ತೆ ಗೊತ್ತಾ? ಇದರಲ್ಲಿ ಒಂದು ರೂಲ್ ಇದೆ, ಏನಂತಂದ್ರೆ ಕಂಪಲ್ಸರಿ 2 ನೇಮ್ಡ್ ರಿಯಾಕ್ಷನ್ ಕೇಳಬೇಕು. ಈ 34 ಮತ್ತು 35 ಕ್ವಶನ್ಸ್ ಅಲ್ಲಿ, ಅಥವಾ ಈ 1 ಮಾರ್ಕ್ ಕ್ವಶನ್ ಎಲ್ಲ ಇನ್ಕ್ಲೂಡಿಂಗ್ ಈ ಟಾಪಿಕ್ ದಿಂದ 2 ನೇಮ್ಡ್ ರಿಯಾಕ್ಷನ್ ಕೇಳಬೇಕು. ಸೊ ಅದಕ್ಕೆ ಏನ್ ಮಾಡ್ರಿ ಅಂತಂದ್ರೆ, ಈ ಟಾಪಿಕ್ ಅಲ್ಲಿ ಬರುವಂತ ನೇಮ್ಡ್ ರಿಯಾಕ್ಷನ್ ಗಳನ್ನ ಫಸ್ಟ್ ಏನ್ ಮಾಡ್ರಿ, ಪರ್ಫೆಕ್ಟ್ ಆಗ್ರಿ. ಅಟ್ ಲೀಸ್ಟ್ ದೇ ವಿಲ್ ಆಸ್ಕ್ 2 ನೇಮ್ಡ್ ರಿಯಾಕ್ಷನ್. 1 ಮಾರ್ಕ್ ಅಲ್ಲಿ ಆದ್ರೂ ಬರ್ಬೋದು, 5 ಮಾರ್ಕ್ ಅಲ್ಲಿ ಆದ್ರೂ ಬರ್ಬೋದು. 5 ಮಾರ್ಕ್ ಯಾವ ತರ ಕೇಳ್ತಾರೆ? 3+2 ಅಲ್ಲಿ ಕೇಳ್ತಾರೆ, ಅಥವಾ 2+2+1 ಅಲ್ಲಿ ಕೇಳ್ತಾರೆ, ಹೌದಾ. ಸೊ ಈ ತರ ಸ್ಕೀಮ್ ಇರುತ್ತೆ. ಇದರಲ್ಲಿ ಇನ್ನೊಂದು, ಈ ಸರ್ತಿ ಫಾರ್ ದಿಸ್ ಇಯರ್ ಎಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್ ಮೇ ಬಿ ಆಸ್ಕ್ಡ್. ಸೊ ದ ಮೆಕ್ಯಾನಿಸಮ್ ಆಫ್ ಎಡಿಷನ್ ಆಫ್ ಹೈಡ್ರೋಜನ್ ಸೈನೈಡ್ ಟು ಪ್ರಿಪೇರ್ ಸೈನೋಹೈಡ್ರಿನ್ಸ್, ಹೌದಾ. ಕಾರ್ಬೋನಿಲ್ ಕಂಪೌಂಡ್ಗೆ ಹೈಡ್ರೋಜನ್ ಸೈನೈಡ್ ಎಡಿಷನ್ ಮಾಡಿದರೆ ಏನಾಗುತ್ತೆ, ಹೌದಾ. ಇದೊಂದು ಮೆಕ್ಯಾನಿಸಮ್ ಇದೆ, ಸಿಂಪಲ್ ಮೆಕ್ಯಾನಿಸಮ್, 2 ಸ್ಟೆಪ್ ಮೆಕ್ಯಾನಿಸಮ್ ಇದೆ. ಆ 2 ಸ್ಟೆಪ್ ಮೆಕ್ಯಾನಿಸಮ್ ಅನ್ನ ಸ್ವಲ್ಪ ನೋಡ್ಕೊಂಡ್ರೆ ಬಹಳ ಒಳ್ಳೆಯದು. Reactions or properties of aldehydes or ketones may be asked. So dear students, please remember question number 34 is totally based on only aldehydes and ketones. ಇದರಲ್ಲಿ aldehydes ಮತ್ತು ketones ಮೇಲೆ ಬರುವಂತ ರಿಯಾಕ್ಷನ್ಸ್, ಅದರ ಪ್ರಾಪರ್ಟೀಸ್, ಅದರದ್ದೆಲ್ಲ ಅದ್ರ ರಿಲೇಟೆಡ್ ಏನಿದೆಲ್ಲ ಅದನ್ನ ಮಾತ್ರ ಕೇಳ್ತಾರೆ. ಕ್ವಶನ್ ನಂಬರ್ 34 ಇಟ್ ಇಸ್ ಟೋಟಲಿ ಫಾರ್ aldehydes and ketones. ಕ್ಲಿಯರ್ ಆಯ್ತಾ? ಸೊ ಇದರಲ್ಲಿ ಸ್ವಲ್ಪ ಏನ್ ಮಾಡ್ರಿ ಅಂತಂದ್ರೆ, ಒಂದಿಷ್ಟು ರಿಯಾಕ್ಷನ್ಸ್ ಇದಾವಲ್ಲ, ಈ ರಿಯಾಕ್ಷನ್ ಜಾಸ್ತಿ ಪ್ರಾಕ್ಟೀಸ್ ಮಾಡ್ರಿ. ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂದ್ರೆ ಏನಾಗುತ್ತೆ, ಜನರಲಿ ನೀವೆಲ್ಲನೂ ಓದಿರ್ತೀರಾ, ಓದುವಾಗ ಎಲ್ಲನೂ ಅರ್ಥ ಆಗುತ್ತೆ, ಎಲ್ಲ ಟೀಚರ್ಸ್ ಪಾಠ ಮಾಡ್ತಿರ್ತಾರಲ್ಲ ಅವಾಗೂ ಅರ್ಥ ಆಗಿರುತ್ತೆ. ಬಟ್ ನೀವು ಓನ್ ಕ್ವಶನ್ ಸಾಲ್ವ್ ಮಾಡಕ್ ಟ್ರೈ ಮಾಡಿದೆ ಅಂತಂದ್ರೆ ಯು ವಿಲ್ ಫೇಸ್ ಸಮ್ ಪ್ರಾಬ್ಲಮ್. ಯಾಕಂತಂದ್ರೆ ಅವೆಲ್ಲ ರಿಯಾಕ್ಷನ್ಸ್ ಎಲ್ಲ ದೆ ಲುಕ್ ಲೈಕ್ ಸಿಮಿಲರ್, ಒಂದೇ ತರ ಕಾಣಿಸ್ತಿರುತ್ತೆ. ಸೊ ಅಲ್ಲಿ ಪ್ರಾಬ್ಲಮ್ ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 35 ನೋಡ್ರಿ. ಕ್ವಶನ್ ನಂಬರ್ 35 ಈಸ್ ಟೋಟಲಿ ಬೇಸ್ಡ್ ಆನ್ ಕಾರ್ಬಾಕ್ಸಿಲಿಕ್ ಆಸಿಡ್. ನೆನಪಿರಲಿ, ಇದು ಕಂಪ್ಲೀಟ್ಲಿ ಬೇಸ್ಡ್ ಆನ್ ಕಾರ್ಬಾಕ್ಸಿಲಿಕ್ ಆಸಿಡ್. ಈ ಕ್ವಶನ್ ನಂಬರ್ 35 ಏನಿದೆ, ಇದು ದಿಸ್ ಇಸ್ ಕಂಪ್ಲೀಟ್ಲಿ ಫಾರ್ ಕಾರ್ಬಾಕ್ಸಿಲಿಕ್ ಆಸಿಡ್. ಇದಕ್ಕೆ ಮಾತ್ರ ಇರುತ್ತೆ, ಕಾರ್ಬಾಕ್ಸಿಲಿಕ್ ಆಸಿಡ್ ಮಾತ್ರ ಇದು, ಹೌದಾ. ಸೊ ಮೋಸ್ಟ್ ಪ್ರಾಬಬ್ಲಿ 1 ಮಾರ್ಕ್ ರೀಸನಿಂಗ್ ಕ್ವಶನ್ಸ್ ಬರುತ್ತೆ ಇಲ್ಲಿಂದ. ಏನ್ ಬರುತ್ತೆ? 1 ಮಾರ್ಕ್ ರೀಸನಿಂಗ್ ಕ್ವಶನ್ಸ್ ಮ್ಯಾಕ್ಸಿಮಮ್ 2. ಅದು ಯಾವ ತರ ಬರುತ್ತೆ ಗೊತ್ತಾ? ಇದು 3+2 ಸ್ಕೀಮಲ್ಲಿ ಇರುತ್ತೆ, ಅಥವಾ 2+3 ಸ್ಕೀಮಲ್ಲಿ ಇರುತ್ತೆ. 2+3 ಏನ್ ಮಾಡ್ತಾರೆ ಗೊತ್ತಾ? ಒಂದು 2 ಮಾರ್ಕ್ ಕ್ವಶನ್ ಕೇಳ್ತಾರೆ.
ಸೊ ದೇ ವಿಲ್ ಆಸ್ಕ್ 2 ಮಾರ್ಕ್ ಕ್ವಶನ್ ಪ್ಲಸ್ ಈ 3 ಮಾರ್ಕಲ್ಲಿ ಏನು ಮಾಡ್ತಾರೆ ಗೊತ್ತಾ 1+1+1 ಮಾಡಿಬಿಡ್ತಾರೆ, ಹೌದಲ್ಲ. ಸೊ ಈ ಥರ ಆಗೋ ಚಾನ್ಸಸ್ ಭಾಳ ಇದೆ ಇದರಲ್ಲಿ ಏನು ಕೇಳ್ತಾರೆ ಗೊತ್ತಾ, ಇಂಪಾರ್ಟೆಂಟ್ ರಿಯಾಕ್ಷನ್ ಅಂದರೆ ಯಾವುದು, HVZ ರಿಯಾಕ್ಷನ್, ಹೆಲ್ ಒಲಾರ್ಡ್ ಜಿಲೆನ್ಸ್ಕಿ ರಿಯಾಕ್ಷನ್ ಅಂತ ಇದೆ. ಇಂಪಾರ್ಟೆಂಟ್ ರಿಯಾಕ್ಷನ್ ಇದು, ಅಲ್ಫಾ ಹ್ಯಾಲೋ ಕಾರ್ಬಾಕ್ಸಿಲಿಕ್ ಆಸಿಡ್ ಪ್ರಿಪೇರ್ ಮಾಡುವಂಥ ರಿಯಾಕ್ಷನ್ ಇದು. ಸೊ ಪ್ಲೀಸ್ ಕಾನ್ಸಂಟ್ರೇಟ್ ಆನ್ ದಿಸ್ ರಿಯಾಕ್ಷನ್. ಇದು ಯಾವುದೇ ಕಾರಣಕ್ಕೂ ಈ ರಿಯಾಕ್ಷನ್ ಬಿಡಬೇಡ್ರಿ, ಹೌದಾ. ಅಥವಾ ಇದರಲ್ಲಿ ಏನು ಕೇಳ್ತಾರೆ, ಡಿ ಕಾರ್ಬಾಕ್ಸಿಲೇಷನ್ ಆಫ್ ಬೆಂಜಾಯಿಕ್ ಆಸಿಡ್ ರಿಯಾಕ್ಷನ್ ಬರಬಹುದು, ಅಥವಾ ಅಸಿಡಿಕ್ ನೇಚರ್ ಬಗ್ಗೆ ಕೇಳ್ತಾರೆ ನೋಡ್ರಲ್ಲಿ. ಇಲ್ಲಿ ಕಾರ್ಬಾಕ್ಸಿಲಿಕ್ ಆಸಿಡ್ ಇದೆಯಲ್ಲ, ಸೊ ಅಸಿಡಿಕ್ ನೇಚರ್ ಬಗ್ಗೆ ಕೇಳ್ತಾರೆ ಅಲ್ಲಿ. ಹೌ ಡಸ್ ಅಸಿಡಿಕ್ ನೇಚರ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್ ವೇರೀಸ್ ವಿತ್ ರೆಸ್ಪೆಕ್ಟ್ ಟು ಎಲೆಕ್ಟ್ರಾನ್ ವಿಡ್ರಾಯಿಂಗ್ ಗ್ರೂಪ್, ಎಲೆಕ್ಟ್ರಾನ್ ಡೊನೇಟಿಂಗ್ ಗ್ರೂಪ್ ಅಂತ ಈ ಥರದ ಕ್ವಶನ್ಸ್ ಬರೋ ಚಾನ್ಸಸ್ ಇದೆ ಇದರಲ್ಲಿ. ಆಮೇಲೆ ಇಲ್ಲಿ ಪ್ರಿಪರೇಷನ್ ಕೇಳ್ತಾರೆ, ಪ್ರಿಪರೇಷನ್ ಆ್ಯಂಡ್ ಪ್ರಾಪರ್ಟೀಸ್, ಪ್ರಿಪರೇಷನ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಕಾರ್ಬಾಕ್ಸಿಲಿಕ್ ಆಸಿಡ್. ಪ್ರಿಪರೇಷನ್ ಅಲ್ಲಿ ಹೌ ಡು ಯು ಪ್ರಿಪೇರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಫ್ರಮ್ ಗ್ರಿಗ್ನಾರ್ಡ್ ರಿಯೇಜೆಂಟ್, ಅಥವಾ ಹೌ ಡು ಯು ಪ್ರಿಪೇರ್ ಕಾರ್ಬಾಕ್ಸಿಲಿಕ್ ಆಸಿಡ್ ಫ್ರಮ್ ಕಾರ್ಬನ್ ಡೈಆಕ್ಸೈಡ್ ಆರ್ ಫ್ರಮ್ ನೈಟ್ರೈಲ್ಸ್, ಹೌದಾ, ಫ್ರಮ್ ಥ್ಯಾಲಿಮೈಡ್. ಈ ಥರದ್ದೆಲ್ಲ ಕ್ವಶನ್ಸ್ ಬರೋ ಚಾನ್ಸಸ್ ಭಾಳ ಇದೆ. ಇವೆಲ್ಲ ರಿಯಾಕ್ಷನ್ ಸಿಂಪಲ್ ಇದಾವೆ, ಸೊ ಡೋಂಟ್ ಬಿ ಗೆಟ್ ಕನ್ಫ್ಯೂಸ್ಡ್, ಹೌದಾ. ಸಿಂಪಲ್ ರಿಯಾಕ್ಷನ್. ಈ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಓದ್ಬೇಕಾದ್ರೆ ಹೆಂಗೆ ಓದ್ಬೇಕು ಗೊತ್ತಾ, ಕಂಪೇರ್ ಮಾಡ್ತಾ ಹೋದ್ರಿ. ಫಾರ್ ಎಕ್ಸಾಂಪಲ್, ವಾಟ್ ದ ಡಿಫರೆನ್ಸ್ ಬಿಟ್ವೀನ್ ಅಲ್ಡಾಲ್ ಕಂಡೆನ್ಸೇಷನ್ ಆ್ಯಂಡ್ ಕನಿಜೋಸ್ ರಿಯಾಕ್ಷನ್. ಆ ಡಿಫರೆನ್ಸ್ ನಿಮ್ಗೆ ಕ್ಲಿಯರ್ ಆಗಿ ಗೊತ್ತಾಯ್ತು ಅಂತಂದ್ರೆ ಯು ಕ್ಯಾನ್ ರಿಮೆಂಬರ್ ದಟ್ ರಿಯಾಕ್ಷನ್ ಫಾರ್ ಎವರ್, ಹೌದಾ. ಸೊ ಕಂಪೇರ್ ಮಾಡ್ತಾ ಹೋದ್ರಿ. ಈ ಕ್ಲೆಮೆನ್ಸೆನ್ಸ್ ರಿಡಕ್ಷನ್ಗೆ ಆಮೇಲೆ ಮತ್ತು ಉಲ್ಫ್ ಕಿಸ್ಟನ್ ರಿಡಕ್ಷನ್ಗೆ ಏನು ಡಿಫರೆನ್ಸ್ ಇದೆ, ರಿಯಾಕ್ಷನ್ ಮಾತ್ರ ಸೇಮ್ ಇರುತ್ತೆ, ರಿಯೇಜೆಂಟ್ ಮಾತ್ರ ಡಿಫರ್ ಇರುತ್ತೆ, ಹೌದಾ. ಸೊ ಡಿಫ್ರೆನ್ಸ್ಗಳನ್ನ ನೆನಪಿಟ್ಕೋತ ಹೋದ್ರೆ ಅಂದರೆ ಮುಗೀತು, ಕೆಲಸ ಈಸಿ ಆಗಿಬಿಡುತ್ತೆ, ಓಕೆನಾ. ಸೊ ಎಲ್ಲರೂ ಪ್ರಿಪೇರ್ ಆಗ್ತಿರಲ್ಲ. ಸೊ ಡೇ ಸ್ಟೂಡೆಂಟ್ಸ್, ನಿಮಗೆ ಇದು ಎಕ್ಸ್ಟೆಂಡ್ ಆಗ್ತಾ ಇದೆಯಲ್ಲ ಟೈಮು, ಈ ಎಕ್ಸಾಮ್ಸ್ ಮತ್ತೆ ಪೋಸ್ಟ್ಪೋನ್ ಆದವಲ್ಲ. ಸೊ ಈ ಟೈಮನ್ನು ಏನು ಮಾಡ್ರಿ ಅಂತಂದ್ರೆ ಪ್ಲೀಸ್ ಮೇಕ್ ದ ಪಾಸಿಟಿವ್ ಯುಟಿಲೈಸೇಷನ್ ಆಫ್ ದಿಸ್ ಟೈಮ್. ನೀವು ಎಷ್ಟು ಯೂಸ್ ಮಾಡ್ಕೋತಿರಲ್ಲ ಅಷ್ಟು ನಿಮ್ಗೆ ಒಳ್ಳೇದಾಗೇ ಆಗುತ್ತೆ ಡೆಫಿನೆಟ್ಲಿ. ಸೊ ಐ ಕ್ಯಾನ್ ಗಿವ್ ಗ್ಯಾರಂಟಿ ಫಾರ್ ದ್ಯಾಟ್. ಓಕೆ, ಥ್ಯಾಂಕ್ ಯು. ಒನ್ ಮೋರ್ ಥಿಂಗ್ ಮರ್ತ್ಬಿಟ್ಟಿದೆ, subscribe to this YouTube channel for more and more this type of videos. And important thing, to download the important 1 mark question of this unit, use the link given in the description box. ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಒಂದು ಲಿಂಕ್ ಕೊಟ್ಟಿರ್ತೀನಿ, ಹೌದಾ, ಗೂಗಲ್ ಡ್ರೈವ್ ಲಿಂಕ್. ಆ ಲಿಂಕ್ ಅನ್ನು ಯೂಸ್ ಮಾಡಿಕೊಂಡು ಈ ಟಾಪಿಕ್ ಅಲ್ಲಿ ಬರುವಂತ 1 mark ಕ್ವಶನ್ಸ್ ನ ಡೌನ್ಲೋಡ್ ಮಾಡ್ಕೊಡ್ರಿ, ಒಂದಿಷ್ಟು ರೆಫರ್ ಮಾಡಿ, ಓಕೆನಾ. ಥ್ಯಾಂಕ್ ಯು.